ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನಲ್ಗೆ ಸ್ವಾಗತ. ಮಾಘ ಮಾಸದಲ್ಲಿ ಮಾಘ ಪುರಾಣವನ್ನು ಪಾರಾಯಣ ಮಾಡ್ತಾ ಇದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ವಸಿಷ್ಠರು ದಿಲೀಪರಾಜನಿಗೆ ದತ್ತಾತ್ರೇಯರು ಕಾರ್ತವೀರ್ಯಾರ್ಜುನನಿಗೆ ಮಾಡಿದಂತಹ ಉಪದೇಶವನ್ನು ವಿವರಿಸುತ್ತಾ ಇದ್ದರು. ಇಂದು ಅಧ್ಯಾಯ 23, 24 ಹಾಗೂ 25 ಪಾರಾಯಣವನ್ನು ಮಾಡೋಣ. ಮೊದಲಿಗೆ ಅಧ್ಯಾಯ 23. ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ತ್ರೈವಿಂಶೋಧ್ಯಾಯ. ಗಂಗಾಜಲದ ಮಹಿಮೆ. ದತ್ತಾತ್ರೇಯರು ತಮ್ಮ ಮಾತನ್ನು ಮುಂದುವರಿಸಿ, ಓ ಕಾರ್ತವೀರ್ಯಾರ್ಜುನ, ಶಿವಪೂಜೆಯ ಕುರಿತು, ಶಿವನ ಮಹಿಮೆಯನ್ನು ಕುರಿತು ಹೇಳುತ್ತೇನೆ ಕೇಳು. ಹಿಂದೆ ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸುವುದಕ್ಕೆ ಸಮುದ್ರ ಮೇಲೆ ಸೇತುವೆಯನ್ನು ಕಟ್ಟಿದಂತಹ ಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಶಿವನನ್ನು ಧ್ಯಾನಿಸಿ ತನ್ನ ವಾನರ ಸೈನ್ಯದೊಂದಿಗೆ ಲಂಕೆಗೆ ಹೋಗಿ ರಾವಣನನ್ನು ಸಂಹರಿಸಿದನು. ಹಾಗೆಯೇ ಹನುಮಂತನು ಸಹ ಸಮುದ್ರೋಲ್ಲಂಘನ ಮಾಡುವಾಗ ಶಿವನನ್ನು ಧ್ಯಾನಿಸಿ ಶ್ರೀರಾಮನಿಗೆ ನಮಸ್ಕರಿಸಿ ಮಹಾಬಲವನ್ನು ಸಂಪಾದಿಸಿ ಬಂದಂತಹ ಅನೇಕ ಅಡೆತಡೆಗಳನ್ನೆಲ್ಲ ಎದುರಿಸಿ ಸಮುದ್ರವನ್ನು ದಾಟಿದನು. ಹಾಗೆ ಮಹಾಭಾರತದಲ್ಲಿ ಅರ್ಜುನನು ಯುದ್ಧಕ್ಕೆ ಹೊರಡುವ ಮುನ್ನ ಶಿವನನ್ನು ಪೂಜಿಸಿ ನಂತರವಷ್ಟೇ ರಣರಂಗವನ್ನು ಪ್ರವೇಶಿಸುತ್ತಾ ಇದ್ದನು. ಶಿವನು ಅರ್ಜುನನ ತಪಸ್ಸಿಗೆ ಮೆಚ್ಚಿ ಶಿವಧನುಸ್ಸನ್ನು ಸಹ ಅನುಗ್ರಹಿಸಿದ್ದನು. ಇವರಷ್ಟೇ ಅಲ್ಲದೆ ಇನ್ನೂ ಅನೇಕ ಮಹಾನುಭಾವರು ಪರಶಿವನನ್ನು ತಮ್ಮ ಆರಾಧ್ಯ ದೈವವಾಗಿ ಪೂಜಿಸುತ್ತಾ ಇದ್ದರು. ಅನೇಕ ರಾಜ ಮಹಾರಾಜರು ಶಿವನನ್ನು ಆರಾಧಿಸಿ ಜಯವನ್ನು ಸಾಧಿಸಿದ್ದಾರೆ. ಹೇಗೆ ಪರಮೇಶ್ವರನು ಎಲ್ಲರಿಗಿಂತ ಸರ್ವಶ್ರೇಷ್ಠವಾದವನು ಎಂದು ಕರೆಸಿಕೊಂಡಿದ್ದಾನೋ ಹಾಗೆ ಎಲ್ಲ ನದಿಗಳಲ್ಲಿ ಪವಿತ್ರವಾದವಳು ಗಂಗೆ. ಹೇಗೆಂದರೆ ಗಂಗಾ ಜಲವು ವಿಷ್ಣು ಪಾದದಿಂದ ಜನಿಸಿ ಶಿವನ ಜಟೆಯಲ್ಲಿ ಪ್ರವಹಿಸುವಳು. ಆದ್ದರಿಂದ ಗಂಗೆಯು ಸರ್ವ ಪಾಪಹರವಾಗಿದ್ದಾಳೆ. ಆದ್ದರಿಂದಲೇ ಗಂಗೆಯ ಸ್ನಾನಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇದೆ. ಇನ್ನು ಗಂಗಾಜಲದ ಬಗ್ಗೆ ತಿಳಿಯಬೇಕೆಂದರೆ ಯಾವುದೇ ಒಂದು ಶುದ್ಧ ನೀರನ್ನು ಗಂಗಾ 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 ಎಂದು 3 ಬಾರಿ ಹೇಳಿ ಆ ನೀರನ್ನು ಶಿರಸ್ಸಿನ ಮೇಲೆ ಹಾಕಿಕೊಂಡರೆ ಆ ನೀರು ಗಂಗಾಜಲಕ್ಕೆ ಸಮವಾಗುವುದು. ಗಂಗಾಜಲವು ವಿಷ್ಣುಮೂರ್ತಿಯ ಪ್ರತಿರೂಪ. ಮಾಘ ಮಾಸದಲ್ಲಿ ಮಾಘ ಸ್ನಾನವು ಪುಣ್ಯಫಲಪ್ರದವಾದದ್ದು ಎಂದು ದತ್ತಾತ್ರೇಯರು ಕಾರ್ತವೀರ್ಯಾರ್ಜುನನಿಗೆ ಗಂಗಾಜಲದ ಮಹಿಮೆಯನ್ನು ತಿಳಿಸಿದರು. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ತ್ರೈವಿಂಶೋಧ್ಯಾಯ. ವಸಿಷ್ಠರು ದತ್ತಾತ್ರೇಯರು ಕಾರ್ತವೀರ್ಯಾರ್ಜುನಿಗೆ ತಿಳಿಸಿದಂತಹ ಗಂಗಾಜಲದ ಮಹಿಮೆಯನ್ನು ತಿಳಿಸುತ್ತಾ ಮಾಘಮಾಸ ಮಹಾತ್ಮೆಯನ್ನು ಮತ್ತಷ್ಟು ರೀತಿಯಲ್ಲಿ ವಿವರಿಸತೊಡಗಿದರು. ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಚತುರ್ವಿಂಶೋಧ್ಯಾಯ. ಗಂಗೆಯಲ್ಲಿ ಮಿಂದು ಪಿಶಾಚ ಜನ್ಮದಿಂದ ವಿಮೋಚನೆಯನ್ನು ಪಡೆದಂತಹ ಬ್ರಾಹ್ಮಣ ಕನ್ಯೆಯರ ವೃತ್ತಾಂತವನ್ನು ಹೇಳುತ್ತೇನೆ ಕೇಳು. ಬಹಳ ಹಿಂದೆ ಮಗಧ ರಾಜ್ಯದಲ್ಲಿ ಪೌರೋಹಿತ್ಯ ಮಾಡಿಕೊಂಡಿದ್ದಂತಹ 4 ಬ್ರಾಹ್ಮಣರಿದ್ದರು. ಅವರಿಗೆ 4 ಪುತ್ರಿಯರಿದ್ದರು. ಕಾಲಕ್ರಮೇಣ ಯೌವನಾವಸ್ಥೆಗೆ ಬಂದಂತಹ ಆ ಕನ್ಯೆಯರು ಬಹಳ ಸುಂದರವಾಗಿ ಕಾಣುತ್ತಾ ಇದ್ದರು. ಅತ್ಯಂತ ಬುದ್ಧಿವಂತೆಯರು, ಸೌಂದರ್ಯವತಿಯರೂ ಆಗಿದ್ದಂತಹ ಕನ್ಯೆಯರು ಸ್ವಲ್ಪ ಮುಂಗೋಪಿಗಳಾಗಿದ್ದರು. ಹೀಗೆ ಒಮ್ಮೆ ಅದೇ ಗ್ರಾಮದಲ್ಲಿನ ಕೊಳದಲ್ಲಿ ಸ್ನಾನವನ್ನು ಮಾಡಲು ಗುರುಕುಲದ ವಿದ್ಯಾರ್ಥಿಯೊಬ್ಬನು ಬಂದಿದ್ದನು. ಆತನು ಸಹ ಸುರಸುಂದರಾಂಗನಾಗಿಯೂ ಅತ್ಯಂತ ಚಾಣಾಕ್ಷನಾಗಿಯೂ ಇದ್ದದ್ದು ನೋಡಿದಂತಹ ಈ ಕನ್ಯೆಯರು ಅವನನ್ನು ನೋಡುತ್ತಿದ್ದಂತೆ ಮನಸೋತು ತಮ್ಮನ್ನು ಮದುವೆಯಾಗಬೇಕೆಂದು ಕೋರಿಕೊಂಡಾಗ ಆತ ತಾನು ಇನ್ನೂ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರೋದ್ರಿಂದ ಮದುವೆಯಾಗಲು ಸಾಧ್ಯವಿಲ್ಲ ಎಂದು ನೇರವಾಗಿ ತಿಳಿಸುತ್ತಾನೆ. ಆಗ ಆ ಕನ್ಯೆಯರು ತಮ್ಮ ಕೋರಿಕೆಯನ್ನು ನಿರಾಕರಿಸಿದ ಎಂದು ಮುಂಗೋಪದಿಂದ ಆತನನ್ನು ಪಿಶಾಚಿಯಾಗುವಂತೆ ಶಪಿಸಿಬಿಡುತ್ತಾರೆ. ಅಷ್ಟೇ ವೇಗವಾಗಿ ಆ ಯುವಕನು, ನನ್ನನ್ನು ಪಿಶಾಚಿಯಾಗುವಂತೆ ಶಪಿಸಿದ್ದೀರಾ, ನೀವೂ ಸಹ ಪಿಶಾಚಿಗಳಾಗಿ ಅಲೆಯಿರಿ ಎಂದು ಮರುಶಾಪವನ್ನು ಕೊಟ್ಟುಬಿಡುತ್ತಾನೆ. ವಿಷಯವನ್ನು ತಿಳಿದಂತಹ ತಂದೆ ತಾಯಿಗಳು ಏನೂ ಮಾಡಲಾರದೆ ಸಾಕಷ್ಟು ದಿನಗಳ ಕಾಲ ಎಷ್ಟೋ ವ್ರತಗಳು ಪೂಜೆಗಳನ್ನೆಲ್ಲ ಮಾಡಿದರೂ ಸಹ ಯಾವುದರಿಂದಲೂ ಅವರ ಮಕ್ಕಳ ಶಾಪ ವಿಮೋಚನೆ ಮಾತ್ರ ಆಗುವುದೇ ಇಲ್ಲ. ಇತ್ತ ಪಿಶಾಚಿಗಳಾಗಿ ಎಲ್ಲರೂ ಒಂದೇ ಕಡೆ ಊಟಕ್ಕಾಗಿ ಕಿತ್ತಾಡುತ್ತಾ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಾ ಎಲ್ಲರಿಗೂ ಉಪಟಳವನ್ನು ಉಂಟು ಮಾಡುತ್ತಿರುತ್ತಾರೆ. ಎಲ್ಲರೂ ಪಿಶಾಚಿಗಳಿಂದ ಮುಕ್ತಿ ಸಿಕ್ಕರೆ ಸಾಕೆನ್ನುವಷ್ಟು ರೋಸಿ ಹೋಗಿರುತ್ತಾರೆ. ಹೀಗಿರುವಾಗ ಒಮ್ಮೆ ಆ ಗ್ರಾಮಕ್ಕೆ ಸಿದ್ಧರೊಬ್ಬರು ಭೇಟಿ ಕೊಡುತ್ತಾರೆ. ಆ ಸಿದ್ಧರು ಕೊಳದ ಬಳಿ ಧ್ಯಾನಾಸಕ್ತರಾಗಿದ್ದಾಗ ವಿಷಯವನ್ನು ತಿಳಿದಂತಹ ಆ ಬ್ರಾಹ್ಮಣ ಪುರೋಹಿತರು ತಮ್ಮ ಕುಟುಂಬ ಸಮೇತರಾಗಿ ಬಂದು ನಮಸ್ಕರಿಸಿ ತಮ್ಮ ಮಕ್ಕಳಿಗೆ ನಡೆದಂತಹ ವಿಷಯವನ್ನು ತಿಳಿಸಿ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಸೂಚಿಸಬೇಕಾಗಿ ಕೋರಿಕೊಳ್ಳುತ್ತಾರೆ.
ಎಲ್ಲ ವಿಷಯವನ್ನು ಆಲಿಸಿದಂತಹ ಸಿದ್ಧರು ಇವರಿಂದ ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಇರುವಂತಹ ತ್ರಿವೇಣಿ ಸಂಗಮದಲ್ಲಿ ಗಂಗಾಜಲದ ನೀರು ಅವರ ಶಿರದ ಮೇಲೆ ಬಿದ್ದರೆ ಅವರು ಪಿಶಾಚ ಜನ್ಮದಿಂದ ವಿಮುಕ್ತಿ ಹೊಂದುತ್ತಾರೆ ಎಂದು ಹೇಳುತ್ತಾರೆ. ಅಂತೆಯೇ ಅವರ ತಂದೆ ತಾಯಿಯರು ಮಾಘ ಮಾಸದಲ್ಲಿ ಮಾಘಸ್ನಾನದ ಆಚರಣೆಯನ್ನು ಮಾಡಿದ್ದರಿಂದ ಪಿಶಾಚ ಜನ್ಮದಿಂದ ಆ ಕನ್ಯೆಯರು ವಿಮುಕ್ತಿಯನ್ನು ಹೊಂದಿ ಯಥಾರೂಪವನ್ನು ಪಡೆದರು. ಹೀಗೆ ಮಾಘ ಮಾಸದಲ್ಲಿ ಗಂಗೆಯಲ್ಲಿ ಮಿಂದರೆ ಎಲ್ಲ ಪಾಪಕರ್ಮಗಳು ನಶಿಸಿ ಹೋಗುತ್ತವೆ. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಚತುರ್ವಿಂಶೋಧ್ಯಾಯಃ. ಅಧ್ಯಾಯ 25. ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಪಂಚವಿಂಶೋಧ್ಯಾಯಃ. ಪಾಷಾಣವಾದ ಗಂಧರ್ವ ಹೆಣ್ಣಿನ ವೃತ್ತಾಂತ. ಗಂಗೆಯಿಂದ ವಿಶ್ವಾಮಿತ್ರರಿಗೆ ಶಾಪ ವಿಮೋಚನೆ. ಮಾಘ ಮಾಸದಲ್ಲಿ ಮಾಘಸ್ನಾನವು ಮನುಷ್ಯರಿಗಷ್ಟೇ ಅಲ್ಲದೆ ದೇವತೆಗಳಿಗೆ, ಗಂಧರ್ವರಿಗೂ ಸಹ ಅತ್ಯಂತ ಮಹತ್ವವಾದದ್ದು. ಒಮ್ಮೆ ಮಾಘ ಮಾಸದಲ್ಲಿ ಓರ್ವ ಗಂಧರ್ವನು ತನ್ನ ಪತ್ನಿಯೊಂದಿಗೆ ಭೂಲೋಕಕ್ಕೆ ಬಂದು ಗಂಗೆಯಲ್ಲಿ ಸ್ನಾನವನ್ನು ಮಾಡಿದನು. ಆದರೆ ಆತನ ಪತ್ನಿ ಮಾತ್ರ ತಾನು ಸ್ನಾನವನ್ನು ಮಾಡುವುದಿಲ್ಲ ಎಂದಿದ್ದರಿಂದ ಆಕೆಗೆ ಇದ್ದಂತಹ ದೈವತ್ವವು ನಶಿಸಿ ಹೋಗಿ ಆಕೆ ದೇವಲೋಕಕ್ಕೆ ಹಿಂತಿರುಗಲು ಆಗಲೇ ಇಲ್ಲ. ಆಕೆಯನ್ನು ಬಿಟ್ಟು ಆಕೆಯ ಗಂಡನೊಬ್ಬನೇ ಹಿಂತಿರುಗಿ ಹೋಗಬೇಕಾಯಿತು. ಆಕೆಯು ತನ್ನ ದೇವತಾ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಅಲ್ಲಿಯೇ ಕಾಡಿನಲ್ಲಿ ಅಡ್ಡಾಡುತ್ತಿದ್ದಾಗ ಆಕೆಯ ಕಣ್ಣಿಗೆ ಆಶ್ರಮವೊಂದು ಕಾಣಿಸುತ್ತದೆ. ತನ್ನ ವಯ್ಯಾರದಿಂದ ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ವಿಶ್ವಾಮಿತ್ರರನ್ನು ನೋಡುತ್ತಾಳೆ. ಆಕೆಯ ವಯ್ಯಾರಕ್ಕೆ ವಿಶ್ವಾಮಿತ್ರರು ಮೋಹ ಪರವಶರಾಗಿ ಸರಸ ಸಲ್ಲಾಪಗಳಿಂದ ಆಕರ್ಷಿತರಾಗಿ ಮೈ ಮರೆತು ಆಕೆಯೊಡನೆ ಇದ್ದಾಗ ಆ ಗಂಧರ್ವ ಸ್ತ್ರೀಯ ಗಂಡನು ತನ್ನ ಹೆಂಡತಿಯನ್ನು ಹುಡುಕಿಕೊಂಡು ಅದೇ ಕಾಡಿನಲ್ಲಿ ಬರುತ್ತಿರುತ್ತಾನೆ. ವಿಶ್ವಾಮಿತ್ರರೊಂದಿಗೆ ತನ್ನ ಹೆಂಡತಿಯು ವಿಹರಿಸುತ್ತಿರುವುದನ್ನು ಕಂಡು ಕುಪಿತನಾಗಿ ಆ ಗಂಧರ್ವನು, ಜಿತೇಂದ್ರಿಯನಾಗಿದ್ದು ಸಹ ಕಾಮಾತುರನಾಗಿದ್ದರಿಂದ ನಿನಗೆ ಕೋತಿಯ ಮುಖ ಉಂಟಾಗಲಿ ಎಂದು ವಿಶ್ವಾಮಿತ್ರರನ್ನ ಕಂಡು ಶಪಿಸುತ್ತಾನೆ. ಹಾಗೆಯೇ ತನ್ನ ಹೆಂಡತಿಯನ್ನು ಪಾಷಾಣವಾಗಿ ಹೋಗು ಎಂದು ಶಪಿಸಿ ಹೊರಟು ಹೋಗುತ್ತಾನೆ. ವಿಶ್ವಾಮಿತ್ರರಿಂದ ಏನೂ ಮಾಡಲಾಗದೆ ವಾನರ ಮುಖವನ್ನು ಹೊತ್ತುಕೊಂಡಿರುವಾಗ ವಿಷಯವನ್ನು ತಿಳಿದಂತಹ ನಾರದರು ಬಂದು ವಿಶ್ವಾಮಿತ್ರರನ್ನ ಭೇಟಿಯಾಗಿ, ಕ್ಷಣ ತುಚ್ಛ ಕಾಮನೆಗೊಳಪಟ್ಟು ನಿಮ್ಮ ತಪೋಬಲವನ್ನೆಲ್ಲ ವ್ಯರ್ಥ ಮಾಡಿಕೊಂಡಿರಿ. ನೀವು ಹೋಗಿ ಗಂಗೆಯಲ್ಲಿ ಮಿಂದು ನಿಮ್ಮ ಕಮಂಡಲದಲ್ಲಿ ಗಂಗಾಜಲವನ್ನು ತಂದು ಆ ಪಾಷಾಣದ ಮೇಲೆ ಪ್ರೋಕ್ಷಣೆ ಮಾಡಿ ಎಂದು ಹೇಳುತ್ತಾರೆ. ಅದರಂತೆಯೇ ವಿಶ್ವಾಮಿತ್ರರು ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ವಿಷ್ಣುವನ್ನು ಆರಾಧಿಸಿದ್ದರಿಂದ ಅವರಿಗಿದ್ದಂತಹ ವಾನರ ಮುಖವು ಹೊರಟು ಹೋಯಿತು. ನಂತರ ಕಮಂಡಲದಿಂದ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡಿದಾಗ ಆ ಪಾಷಾಣವು ಮೊದಲಿನಂತೆ ಗಂಧರ್ವ ಸ್ತ್ರೀಯ ರೂಪವನ್ನು ಪಡೆದು ಮತ್ತೆ ಆ ಗಂಧರ್ವ ಸ್ತ್ರೀಯು ದೇವಲೋಕಕ್ಕೆ ಹಿಂದಿರುಗಿದಳು. ತಮ್ಮ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ವಿಶ್ವಾಮಿತ್ರರು ಮತ್ತೆ ತಪಸ್ಸನ್ನು ಆಚರಿಸಲು ಹೋದರು. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಪಂಚವಿಂಶೋಧ್ಯಾಯಃ. ಗಂಗಾಜಲದ ಮಹಿಮೆಯನ್ನು ತಿಳಿಸುವಂತಹ ಈ 3 ಅಧ್ಯಾಯಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಅಧ್ಯಾಯದ ಪಾರಾಯಣದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.